ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಮಾಡೋ ಪ್ರತಿಯೊಂದು ವೀಡಿಯೋನ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಮೊದಲು. ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಮೀಡಿಯಮ್ ಸೈಜ್ದು. ಗೋಧಿ ಹಿಟ್ಟಿನ ಏನು ತೊಗೊಂಡಿದ್ನಲ್ಲ ಅದೇ ಬೌಲಿಂದ ಒಂದು ಬೌಲ್ ಆಗುವಷ್ಟು ತೊಗೊಂಡಿದ್ದೀನಿ. ಮತ್ತು ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಹಸಿಮೆಣಸಿನ್ಕಾಯಿನ. ಇಲ್ಲಿ ನೋಡ್ತಾ ಇರ್ಬೋದು, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒನ್ ಟೈಮ್ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಬಿಸಿ ಇರೋವಾಗಲೇ ತಿನ್ನಬೇಕು, ಆಯಿತಾ. ಇವಾಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಆಗುವಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೋಡಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಫೋರ್ಕಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಫೋರ್ಕ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಕೈಗೆ ಒಂಥರ ಜಿಗಿ ಜಾಸ್ತಿ ಇರುತ್ತಲ್ವ ಗೋಧಿ ಹಿಟ್ಟು, ಹಾಗಾಗಿ ನಾನು ಫೋರ್ಕಿಂದ ಫಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳುವೂ ಆಗಬಾರ್ದು. ಇವಾಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಯಿತು. ಮಕ್ಕಳು ಕೇಳ್ತಾ ಇರ್ತಾರೆ ಈವ್ನಿಂಗ್ ಸ್ನ್ಯಾಕ್ಸು. ಹಾಗೆ ಮಳೆ ಕೂಡ ಬರ್ತಾ ಇದೆ. ತುಂಬ ರುಚಿಯಾಗಿರುತ್ತೆ ಮಳೆನಲ್ಲೂ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಮಿಕ್ಸ್ ಮಾಡಿದೆ ನಾನು ಫೋರ್ಕಿಂದ. ಇವಾಗ ಕೈಯಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ಒಂದು ಗ್ಯಾಸ್ನ ಆನ್ ಮಾಡಿ ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಬಜ್ಜಿನ ಫ್ರೈ ಮಾಡೋದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡೋಕ್ಕೆ ಅಂತೇಳಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಇವಾಗ ಬಜ್ಜಿನ ಹಾಕ್ಕೊಳ್ತೀನಿ. ಸಣ್ಣ ಸಣ್ಣದಾಗಿ ಬಜ್ಜಿನ ಬಿಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಇರೋವಾಗಲೇ ತಿಂದುಬಿಡಿ, ಇಲ್ಲಾಂದರೆ ಸಾಫ್ಟ್ ಆಗುತ್ತೆ ಬಜ್ಜಿ. ಟೇಸ್ಟ್ ಒಂದೇ ಕಡಿಮೆ ಆಗಲ್ಲ, ಯಾವ ಟೇಸ್ಟ್ ಇತ್ತೋ ಅದೇ ಟೇಸ್ಟ್ ಇರುತ್ತೆ. ಬಟ್ ಕ್ರಿಸ್ಪಿಯಾಗಿರೋದು ಸಾಫ್ಟ್ ಆಗುತ್ತೆ ಮೇಲೆ ಕೂಡ. ಹಾಗಾಗಿ ಬಿಸಿ ಇರೋವಾಗಲೇ ತಿಂದುಬಿಡಿ, ಕ್ರಿಸ್ಪಿಯಾಗಿರುತ್ತೆ. ಈ ಥರ ಬಿಟ್ಕೊಳ್ಳಿ ಬಜ್ಜಿನ ಎಣ್ಣೆಯಲ್ಲಿ, ಆಮೇಲೆ ತಿರುವಾಕ್ಕೊಳ್ಬೇಕಾಗತ್ತೆ.
ಕಡಲೆ ಹಿಟ್ಟು ಇಲ್ಲ ಅಂದರೆ ಗೋಧಿ ಹಿಟ್ಟಿಂದ ನಾವು ಈ ಥರ ಬಜ್ಜಿನ ಮಾಡಿಕೊಂಡು ಮನೆಯಲ್ಲಿ ತಿನ್ನಬಹುದು. ಹಾಗೆ ನಮಗೆ ಜಾಸ್ತಿ ಕೈ ನೋವು ಕಾಲು ನೋವು ಬರ್ತಾ ಇರುತ್ತೆ, ಮೈ ನೋವು ಕೂಡ ಇರುತ್ತೆ ಜಾಸ್ತಿ. ಬಾಡಿ ಪೇನ್ ಇರೋರು ಕಡಲೆ ಹಿಟ್ಟನ್ನ ಅಷ್ಟು ಯೂಸ್ ಮಾಡಲ್ಲ. ಹಾಗಾಗಿ ನೀವು ಏನು ಮಾಡೋದು ಅಂದರೆ ಗೋಧಿ ಹಿಟ್ಟಿಂದ ಬಜ್ಜಿನ ಮಾಡ್ಕೊಂಡು ತಿನ್ನಿ. ತುಂಬ ಬೇಗನೆ ಆಗುತ್ತೆ, ಹಾಗೆ ಈಸಿ ಕೂಡ ಇದು ರೆಸಿಪಿ. ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮೂರಲ್ಲಿ ಯಾವ ಥರ ಇದೆ ವಾತಾವರಣ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ನಮ್ಮೂರಲ್ಲಿ ಮಳೆನೂ ಬರ್ತಾ ಇದೆ, ಬಿಸಿಲು ಕೂಡ ಇದೆ, ಶೆಕೆ ಕೂಡ ಇದೆ, ಎಲ್ಲ ಇದೆ. ನಿಮ್ಮ ವಾತಾವರಣ ಹೇಗಿದೆ ಅಂತ ನನಗೆ ಹೇಳಿ. ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಬಜ್ಜಿ ಅಂತ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಬಜ್ಜಿನ ತೆಕ್ಕೊಳ್ತೀನಿ. ಇವಾಗ ಆಗಿದೆ, ಹಾಗಾಗಿ ನಾನು ಬಜ್ಜಿನ ತೆಕ್ಕೊಂಡದ್ದಾಯಿತು. ಇಷ್ಟೇ ಬಜ್ಜಿ ಆಗಿರಲಿಲ್ಲ, ಇನ್ನೂ ಜಾಸ್ತಿ ಆಗಿತ್ತು. ಆಗ ಬಿಸಿ ಬಿಸಿ ಇರೋವಾಗಲೇ ಎಲ್ಲರೂ ತಿಂದರು. ಹಾಗಾಗಿ ಇಷ್ಟೇ ಬಜ್ಜಿ ನಾನು ಲಾಸ್ಟಲ್ಲಿ ಮಿಕ್ಕಿದ್ದು ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಹಾಗೆ ತಿಂದು ನೋಡಿದೆ ನಾನು, ಹಾಗೆ ತಿಂತಾ ಮಾಡ್ತಾ ಇರ್ತೀನಿ ನಾನು, ಏನೇ ಆಗಿರಲಿ ಬಜ್ಜಿ ಈ ಥರ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋನು ಕೂಡ ನೋಡಿ. ನೋಡಿದವ್ರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.